ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಃ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರವನ್ನು ಮಾಡಿ. ಲಕ್ಷ್ಮೀ ಯೋಗ ಅಂತ ಹೆಸರು. ವಿಶೇಷವಾಗಿ ಲಕ್ಷ್ಮೀ ಯೋಗ ಅಂದರೆ ಏನಪ್ಪ ಅಂದರೆ ಇದು ಯಾವಾಗಲೂ ಬರುವಂತಹ ಯೋಗಗಳಲ್ಲ, ವಿಶೇಷವಾಗಿ ಬರುವಂತಹ ಯೋಗಗಳು. ಈ ಯೋಗವನ್ನು ನಾವೇ ನಮ್ಮ ಜಾತಕದ ಪ್ರಕಾರವಾಗಿ ತಿಳ್ಕೋಬೋದು ಪ್ರತಿಯೊಬ್ಬರೂ ಸಹ. ಯಾಕೆ ಲಕ್ಷ್ಮೀ ಯೋಗ ಬಂದಾಗ ವಿಶೇಷವಾದ ಫಲಗಳು ಭಗವಂತ ಕೊಡ್ತಾನೆ. ಏನು ಲಕ್ಷ್ಮೀ ಯೋಗ ಅಂದರೆ ವಿಶೇಷವಾಗಿ ನಮ್ಮ ಜಾತಕದಲ್ಲಿ ಯಾರ ಜಾತಕದಲ್ಲಿ ನವಮಾಧಿಪತಿ 9ನೇ ಮನೆ ಅಧಿಪತಿ ಸ್ವಕ್ಷೇತ್ರದಲ್ಲಿದ್ದು ಅಥವಾ ಉಚ್ಚಕ್ಷೇತ್ರದಲ್ಲಿದ್ದರೆ ಹಾಗೂ ಶುಕ್ರಗ್ರಹವು ಉಚ್ಚಸ್ಥಾನದಲ್ಲಿದ್ದರೆ ಲಕ್ಷ್ಮೀ ಯೋಗ. ಹಾಗೂ ಇನ್ನೊಂದು ರೀತಿ ಒಳಗೇನಪ್ಪ ಅಂದರೆ ಕೇಂದ್ರದಿಂದ ಅಥವಾ ತ್ರಿಕೋಣದಲ್ಲಿ ಈ ನವಮಾಧಿಪತಿ ಶುಕ್ರ ಉಚ್ಚಸ್ಥಾನದಲ್ಲಿ ಇದ್ದರೆ ಅಂಥವರಿಗೆ ಲಕ್ಷ್ಮೀ ಯೋಗ ಪ್ರಾರಂಭವಾಗ್ತದೆ ಅಂತ ಗ್ರಂಥಗಳಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಈ ಲಕ್ಷ್ಮೀ ಯೋಗದಿಂದ ನಮಗೆ ವಿಶೇಷವಾದ ಫಲವನ್ನು ನಾವು ಅನುಭವಿಸ್ಬೋದು. ಈ ಲಕ್ಷ್ಮೀ ಯೋಗ ಯಾವ ರಾಶಿಗಳಿಗೆ ಬಂದಿದೆ ಅಂತ ಇವತ್ತು ವಿಷಯವಾಗಿ ತಿಳಿಯೋಣ. ಮೊದಲನೆಯದಾಗಿ ವೃಷಭ ರಾಶಿಯವರಿಗೆ ಈ ಯೋಗ ಕೂಡಿ ಬಂದಿದೆ. ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸ್ ರಾಶಿ, ಕುಂಭರಾಶಿಯವರಿಗೆ ವಿಶೇಷವಾದ ಲಕ್ಷ್ಮೀ ಯೋಗ ಪ್ರಾರಂಭವಾಗ್ತಾ ಇದೆ ಮಾರ್ಚ್ 31ನೇ ತಾರೀಕಿನಿಂದ. ಸೊ ಈ ಲಕ್ಷ್ಮೀ ಯೋಗ ಬಂದಾಗ ನಮ್ಮ ಜೀವನದಲ್ಲಿ ನಾವು ಬಹಳ ಉನ್ನತವಾದ ಸ್ಥಾನಗಳಿಗೆ ಹೇರುವಂಥ ಚಾನ್ಸಸ್, ಫಸ್ಟ್ ಕ್ಲಾಸ್ ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್. ಏನಾಗ್ತದೆ ನಮಗೆ ಲಕ್ಷ್ಮೀ ಯೋಗದಿಂದ? ಒಳ್ಳೆ ಧನವಂತರಾಗುವಂಥ ಯೋಗ ಪ್ರಾರಂಭ ಆಗ್ತದೆ, ಒಳ್ಳೆ ಕೀರ್ತಿವಂತರಾಗುವಂತಹ ಯೋಗ ಪ್ರಾರಂಭವಾಗ್ತದೆ, ಮತ್ತು ವಿಶೇಷವಾಗಿ ಆಸ್ತಿಯನ್ನು ಸಂಪಾದನೆ ಮಾಡುವಂತಹದ್ದು, ಭೂಮಿ ಜಮೀನು ಕೊಳ್ಳುವಂತಹದ್ದು, ಮನೆ ವ್ಯವಹಾರ ಸೈಟುಗಳನ್ನು ಕೊಂಡುವಂತಹ ಯೋಗ ಭಾಳ ಚೆನ್ನಾಗಿ ಸಿಗ್ತದೆ. ಮತ್ತು ಆರೋಗ್ಯವಾಗಿರ್ತಕ್ಕಂತಹದ್ದು, ಏಕೆಂದರೆ ದೇವರು ದುಡ್ಡು ಕೊಡ್ತಾನೆ, ಆರೋಗ್ಯ ಕೊಡೋದಿಲ್ಲ. ಆದರೆ ಈ ಲಕ್ಷ್ಮೀ ಯೋಗದಲ್ಲಿ ದುಡ್ಡು ಕಾಸು ಚೆನ್ನಾಗಿರ್ತದೆ, ಆರೋಗ್ಯವೂ ಚೆನ್ನಾಗಿರ್ತದೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಬಹಳ ಪ್ರಾಮುಖ್ಯತೆ ಪಡೆಯುವಂತಹ ಯೋಗ ಬಹಳ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ದಾನ ಧರ್ಮ ಮಾಡುವಂತಹ ಯೋಗನೂ ಭಾಳ ಚೆನ್ನಾಗಿದೆ ಈ ಲಕ್ಷ್ಮೀ ಯೋಗ ಉಳ್ಳವರಿಗೆ. ಮತ್ತು ವಿವಾಹಾದಿ ಕಾರ್ಯಗಳು ವಿಶೇಷವಾಗಿ ನೆರವೇರ್ತದೆ. ಹಾಗಾಗಿ ಈ ಕಾಲದಲ್ಲಿ ನೀವು ವಿವಾಹಕ್ಕೆ ಪ್ರಯತ್ನ ಮಾಡಿರಿ, ಬಹಳ ಅನುಕೂಲವಾಗ್ತದೆ. ಸಂತಾನ ಅಪೇಕ್ಷೆಗಳಿಗೆ ಸಂತಾನಗಳು ಅನುಕೂಲವಾಗುವಂತಹ ಕಾಲವಾಗಿದೆ ಇದು ವಿಶೇಷವಾಗಿ. ಮತ್ತು ಲಕ್ಷ್ಮೀದೇವಿ ಅನುಗ್ರಹವನ್ನು ಪಡೆಯುವಂಥ ಕಾಲ. ಈ ಮಾರ್ಚ್ 31ರಿಂದ ಆಚೆಗೆ ಲಕ್ಷ್ಮೀದೇವಿನ ವಿಶೇಷವಾಗಿ ಪೂಜೆ ಮಾಡುವಂತಹದ್ದು, ಲಕ್ಷ್ಮೀದೇವಿಗೆ ಭಾಳ ಇಷ್ಟವಾಗ್ತಕ್ಕಂಥದ್ದು ಬೆಲ್ಲದನ್ನ ನೈವೇದ್ಯವನ್ನು ಮಾಡುವಂತಹದ್ದು. ಆ ಬೆಲ್ಲದನ್ನ ನೈವೇದ್ಯವನ್ನು ಮಾಡಿ ಗುರು ಹಿರಿಯರಿಗೆ ಕೊಟ್ಟು ತಾವು ಸಹ ಸ್ವೀಕಾರ ಮಾಡಬೇಕು. ಸೊ ಮಾಡಿದ್ರೆ ಬಹಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಮತ್ತು ಎಲ್ಲ ಕಾಲಗಳಲ್ಲಿಯೂ ಲಕ್ಷ್ಮೀದೇವಿ ಅನುಗ್ರಹ ವಿಶೇಷ ಆಗೇ ಆಗ್ತದೆ. ಈ ಕಾಲದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಯನ್ನು ಮಾಡಿ ₹1 ಹೆಚ್ಚು ನೀವು ಕ್ಯಾಶ್ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ವರ್ಷ ಪರ್ಯಂತ ಲಕ್ಷ್ಮೀ ಅನುಗ್ರಹ ಆಗ್ತದೆ. ನಿತ್ಯ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡುವಂಥ ಲಕ್ಷ್ಮೀ ಮುಂದೆ ಹಣವನ್ನಿಟ್ಟು ಪೂಜೆ ಮಾಡಿ ಆ ಹಣವನ್ನು ನಿಮ್ಮ ಕಿಸೆಯೊಳಗೆ ಅಥವಾ ನಿಮ್ಮ ಬೀರ್ಲಿಟ್ಕೊಂಡು ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚು ಧನ ಅನುಕೂಲವಾಗುವಂತಹದ್ದು, ವ್ಯಾಪಾರಗಳ ಅನುಕೂಲವಾಗುವಂತಹದ್ದು, ವ್ಯವಹಾರಗಳ ಅನುಕೂಲವಾಗುವಂತಹ ಯೋಗ ಭಾಳ ಚೆನ್ನಾಗಿದೆ ಈ ರಾಶಿಯವರಿಗೆ. ಈ ರಾಶಿಯವರು ಮರೆಯದೇ ಈ ಲಕ್ಷ್ಮೀ ಪೂಜೆಯನ್ನು, ಲಕ್ಷ್ಮೀ ಯೋಗವನ್ನು ಸಂಪಾದನೆ ಮಾಡಿಕೊಂಡ್ರೆ ಯೋಗ ಭೋಗಗಳು ಉಂಟಾಗ್ತದೆ ನಿಮಗೆ ಈ ತಿಂಗಳಲ್ಲಿ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಯಾರ್ಯಾರಿಗೆ ರಾಶಿ ಹೇಳಿದ್ದೀವೋ ಅಂಥವರೆಲ್ಲರಿಗೂ ಲಕ್ಷ್ಮೀ ಯೋಗ ಬಹಳ ಕೂಡು ಬಂದಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಮತ್ತು ಜೀವನದಲ್ಲಿ ಉತ್ತಮ ಸ್ಥಿತಿಗೆ ಇರಬೇಕು, ಉತ್ತಮವಾದ ಅನುಕೂಲ ಮಾಡ್ಕೋಬೇಕು. ದೇವರು ಯಾವಾಗ ದುಡ್ಡು ಕಾಸು ಕೊಟ್ಟಾಗ ಅನುಕೂಲ ಮಾಡಬೇಕು. ಶುಕ್ರ ಉಚ್ಚಸ್ಥಾನ ಕೂತಿದ್ದಾನೆ ಅಂದರೆ ಹೈಯೆಸ್ಟ್ ಫಲ ಕೊಡ್ತಾನೆ. ಫೈನಾನ್ಸಲ್ಲಿ ಹೈಯೆಸ್ಟ್ ಡೆವಲಪ್ಮೆಂಟ್ ಕೊಡ್ತಕ್ಕಂಥ ಶುಕ್ರಾಚಾರ್ಯ. ಹಾಗೆ ಶುಕ್ರ ಒಳ್ಳೆ ಫಲವನ್ನು ಕೊಡ್ತಾನೆ. ಈ ರಾಶಿಯವರಿಗೆಲ್ಲರಿಗೂ ಸಹ ಮುಖ್ಯವಾಗಿ ಲಕ್ಷ್ಮೀ ಯೋಗ ಪ್ರಾರಂಭವಾಗಿದೆ. ಹಾಗಾಗಿ ಇಂಥವರು ಲಕ್ಷ್ಮೀ ಪೂಜೆಯನ್ನು ಮಾಡಿ ಸ್ಥಿರವಾಗಿ ಜೀವನದಲ್ಲಿ ಮುಂದೆ ಬರಬೇಕು ಮತ್ತು ಲಕ್ಷ್ಮೀ ಅನುಗ್ರಹ ಪಡೆಯಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರಗಳು.